ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಪ್ರಧಾನಿ ಮೋದಿ ನುಡಿದಂತೆ ನಡೆದಿದ್ದಾರೆ. ರಾಜ್ಯ ಸರ್ಕಾರ ಸುಳ್ಳು ಹೇಳುತ್ತಿದೆ. ಬಿಜೆಪಿ ಎಂಎಲ್ಸಿ ಅಶ್ವಥ್ ನಾರಾಯಣ ತಿರುಗೇಟು. ಕಸದ ತಿಪ್ಪೆಯಾಗಿ ಮಾರ್ಪಟ್ಟ ಚನ್ನಕೇಶ್ವರನ ಆನೆಬಾಗಿಲು. ದೇವಾಲಯದ ಆಡಳಿತದ ವಿರುದ್ಧ ಪ್ರವಾಸಿಗರ ಆಕ್ರೋಶ. ಕೂಡಲೇ ಸ್ವಚ್ಛಗೊಳಿಸುವಂತೆ ಸಾರ್ವಜನಿಕರಿಂದ ಮನವಿ. ವಿಮಾನ ದುರಂತದಲ್ಲಿ ಬದುಕುಳಿದವರಿಗೆ ಚಿಕಿತ್ಸೆ ಕೊಡಿಸಬೇಕು. ಇದರ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ಹೊರಬೇಕು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹ. ಕಳೆದ 11 ವರ್ಷಗಳಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 10 ಹಲವು ಜನಪರ ಯೋಜನೆ, ದಿಟ್ಟ ನಿರ್ಧಾರಗಳ ಮೂಲಕ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದ್ದು ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ಯುತ್ತಿದ್ದಾರೆ ಎಂದು ಬಿಜೆಪಿ ಎಂಎಲ್ಸಿ ಅಶ್ವಥ್ ನಾರಾಯಣ ತಿಳಿಸಿದರು. ನಗರದ ಜಿಲ್ಲಾ ಬಿಜೆಪಿ ಕಚೇರಿ ಸಭಾಂಗಣದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನನ್ನು ಸಮಾನವಾಗಿ ಕಂಡು ಘನತೆಯ ಜೀವನ ಖಾತರಿಪಡಿಸುತ್ತದೆ. ಆದರೂ ಸ್ವಾತಂತ್ರ್ಯ ನಂತರವೂ ಮೂಲಭೂತ ಸೌಕರ್ಯಗಳಿಲ್ಲದೆ ತೀವ್ರ ಬಡತನದಲ್ಲಿ ಬದುಕುತ್ತಿದ್ದರು. ಆದರೆ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಂದು ಹೆಜ್ಜೆಯೂ ಭಾರತ ಮೊದಲು ಎಂಬ ಬದ್ಧತೆಯೊಂದಿಗೆ ಮುನ್ನಡೆಯುತ್ತಿರುವ ನಿರ್ಣಾಯಕ ನಾಯಕತ್ವವನ್ನು ಜಗತ್ತಿಗೆ ಸಾರಿ ಹೇಳಿದೆ ಎಂದರು. ಕಳೆದ 11 ವರ್ಷಗಳಲ್ಲಿ ಜಡತ್ವ ಮುರಿದು ದಿಟ್ಟ ನಿರ್ಧಾರಗಳ ಮೂಲಕ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದೆ. ಆರಂಭದಲ್ಲಿ ಹೇಳಿದಂತೆ ಈವರೆಗೂ ನುಡಿದಂತೆ ಮೋದಿ ನಡೆದಿದ್ದಾರೆ. ಪಕ್ಷದ ಕಾರ್ಯಕರ್ತರಿಗೆ ಮುಜುಗರ ಆಗೋ ರೀತಿ ನಡೆದುಕೊಂಡಿಲ್ಲ. 11 ವರ್ಷಗಳ ಸಾಧನೆ ಜಗತ್ತು ಮೆಚ್ಚುವ ರೀತಿ ಇದೆ ಎಂದರು. ಅದೇ ರೀತಿ ಮೂರನೇ ಅವಧಿನಲ್ಲೂ ಸಹ ನರೇಂದ್ರ ಮೋದಿಯವರು ಅದೇ ರೀತಿ ನಡ್ಕೊಂಡ್ರು. 2 ಅವಧಿ ಆದ ಮೇಲೆ 3ನೇ ಅವಧಿಯ ಚುನಾವಣೆಯಲ್ಲೂ ಸಹ ಸರ್ಕಾರದ ಸಾಧನೆಗಳನ್ನು ಜನತೆಯ ಮುಂದೆ ಇಟ್ಟು 3ನೇ ಅವಧಿಗೂ ಸಹ ಅವರು ಆಯ್ಕೆಯಾಗಿ ಬಂದರು. 3ನೇ ಅವಧಿಯ 1 ವರ್ಷ, ಒಟ್ಟಾರೆ 11 ವರ್ಷಗಳ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆಗಳು ಒಂದು ಜಗತ್ತು ಮೆಚ್ಚುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಅದು ಬೇರೆ ಬೇರೆ ರೀತಿಯಲ್ಲಿ ತಲುಪಬೇಕು. ಅದು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗಬಾರ್ದು. ಎಲ್ಲೋ ಒಂದು ಕಡೆ ಯೋಜನೆಗಳು ಘೋಷಣೆ ಆದಮೇಲೆ ಅನುಷ್ಠಾನದ ಫಲಾನುಭವಿ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಕಳೆದ 11 ವರ್ಷಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಜಗತ್ತು ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡಿ. ಜಿಎಸ್ಟಿ ವಾಪಸ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಸುಳ್ಳು ಹೇಳುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಸಾಧನೆ ಶೂನ್ಯ ಅನ್ನೋ ಅಧಿಕಾರ ಕೊಟ್ಟೋರು ಯಾರು? ಅವರ ಸಾಧನೆ ಏನೆಂದು ಮೊದಲು ಹೇಳಲಿ. 3ನೇ ಬಾರಿಗೆ ನಮ್ಮ ಪ್ರಧಾನಿ ಆಗಿರುವುದೇ ಸಾಧನೆಯಿಂದ. ಮೊನ್ನೆ ಹೈಕಮಾಂಡ್ ಇವರಿಗೆ ಎಷ್ಟು ಅಂಕ ನೀಡಿತು ಎಂದು ಪ್ರಶ್ನಿಸಿದರು. ಇವರ ಹಣಕಾಸು ನೀತಿ ಆಯೋಗದ ಮೀಟಿಂಗ್ಗೆ ಹೋಗದೆ ಸುಮ್ಮನೆ ದೂರೋದು ಸರಿಯಲ್ಲ ಎಂದರು. ನರೇಂದ್ರ ಮೋದಿಯವರಿಗೆ ಅವ್ರು ಶೂನ್ಯ ಕೊಡೋದಕ್ಕೆ ಅವರೇ ಯಾರು? ಮೊನ್ನೆ ಡೆಲ್ಲಿಗೆ ಹೋಗಿದ್ರಲ್ಲ DCM ಮತ್ತು CM, ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಟ್ಟರು ಅಂತ ಹೈಕಮಾಂಡ್ ಅವ್ರಿಗೆ 0 ಹಾಕಿ ಕಳಿಸಿರೋದು. ಅದಕ್ಕೆ ಉತ್ತರ ಕೊಡಲಿ ಸಿದ್ದರಾಮಯ್ಯ. ಅವ್ರ ಸರ್ಕಾರ ಸಾಧನೆ ಹೇಳಿ. ಅವ್ರ ಸರ್ಕಾರ ಸಾಧನೆಗೆ ಹೇಳಿದ್ರೆ ನಾವೆಷ್ಟು ಮಾರ್ಕ್ಸ್ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡ್ತೇವೆ, ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ನರೇಂದ್ರ ಮೋದಿಯವರ ಸಾಧನೆಗೆ 3ನೇ ಬಾರಿಗೆ ಆಯ್ಕೆ ಆಗಿರೋದೇ ದೊಡ್ಡ 100ಕ್ಕೆ 100ರಷ್ಟು ಮಾರ್ಕ್ಸನ್ನು ಕೊಟ್ಟು ನರೇಂದ್ರ ಮೋದಿಯವರು 3ನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥದ್ದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಟ್ಯಾಕ್ಸ್ ಡೆವ್ಯುಲೇಷನ್ ಇದೆಯಲ್ಲ, 2009ರಿಂದ 2014 ಟ್ಯಾಕ್ಸ್ ಡೆವ್ಯುಲೇಷನ್ ಕರ್ನಾಟಕಕ್ಕೆ ಎಷ್ಟು ಬಂದಿದೆ? 2014ರಿಂದ 2024 ಮಾರ್ಚ್ ಅಥವಾ 25 ಮಾರ್ಚ್ವರೆಗೆ ಎಷ್ಟು ಬಂದಿದೆ ಲೆಕ್ಕ ಹಾಕ್ಕೊಳ್ಳಿ ಸಿದ್ದರಾಮಯ್ಯ. ಟ್ಯಾಕ್ಸ್ ಡೆವ್ಯುಲೇಷನಲ್ಲಿ 9,000 ಕೋಟಿ ಬರ್ತಾಯಿತ್ತು. ನಾವು ಎಷ್ಟು ಕೊಟ್ಟಿದ್ದೀವಿ? 1 ಲಕ್ಷ ಚಿಲ್ಲರೆ ಕೋಟಿ ದುಡ್ಡು ಬಂದಿದೆ. ಈ 3 ಪಟ್ಟು ಜಾಸ್ತಿ ಆಗಿದೆ ಟ್ಯಾಕ್ಸ್ ಡೆವ್ಯುಲೇಷನಲ್ಲಿ. ಸಿದ್ದರಾಮಯ್ಯನವರು ಒಂದೇ ಸುದ್ದಿಗೋಷ್ಠಿಯಲ್ಲಿ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು, ಬೇಲೂರು ಶಾಸಕ HK ಸುರೇಶ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ ಸೇರಿದಂತೆ ಮೊದಲಾದವರು ಹಾಜರಿದ್ದರು. ಬೇಲೂರು ವಿಶ್ವವಿಖ್ಯಾತ ಪ್ರವಾಸಿ ತಾಣ ಮತ್ತು ವಿಶ್ವ ಪಾರಂಪರಿಕ ತಾಣ. ಆದರೆ ಇದೀಗ ಶಿಲ್ಪಕಲೆಗಳ ತವರೂರಾದ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಐತಿಹಾಸಿಕ ಆನೆಬಾಗಿಲು ಅಕ್ಷರಶಃ ಕಸದ ತಿಪ್ಪೆಯಾಗಿ ಮಾರ್ಪಟ್ಟಿದೆ. ವರ್ಷದ 365 ದಿನವೂ ಬೇಲೂರಿಗೆ ಲಕ್ಷಾಂತರ ಪ್ರವಾಸಿಗರು ದೇವಾಲಯದ ವೀಕ್ಷಣೆಗೆ ಬರುತ್ತಾರೆ. ಆದರೆ ಇಲ್ಲಿಯ ಸಂಬಂಧಪಟ್ಟ ಕೇಂದ್ರ ಪುರಾತತ್ವ ಇಲಾಖೆ, ರಾಜ್ಯ ಮುಜರಾಯಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಐತಿಹಾಸಿಕ ಆನೆ ಬಾಗಿಲು ಕಸದ ತಿಪ್ಪೆಯಾಗಿದೆ. ದೇಶ ವಿದೇಶಗಳಿಂದ ಬೇಲೂರಿಗೆ ಆಗಮಿಸುತ್ತಿರುವ ಪ್ರವಾಸಿಗರು ದೇವಾಲಯದ ಸ್ಥಿತಿ ನೋಡಿ ಅಯ್ಯೋ ಕೇಶವ ಎನ್ನುವಂತಿದೆ ದೇವಾಲಯದ ಆನೆ ಬಾಗಿಲಿನ ದುಸ್ಥಿತಿ.
ಇನ್ನು ಈ ಬಗ್ಗೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದು ಈ ದುಸ್ಥಿತಿಗೆ ಸಂಬಂಧಪಟ್ಟ ಇಲಾಖೆಗಳ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಅಲ್ಲದೆ ಪ್ರತಿನಿತ್ಯ ಭಿಕ್ಷುಕರು, ವೃದ್ಧರು ಆನೆ ಬಾಗಿಲಿನಲ್ಲಿ ಆಶ್ರಯ ಪಡೆಯುತ್ತಿದ್ದು, ಕೆಲ ಭಿಕ್ಷುಕರು ಊರಿನ ಕಸವನ್ನ ಆಯ್ದು ದೇವಾಲಯದ ಆನೆ ಬಾಗಿಲಿನಲ್ಲಿ ಶೇಖರಣೆ ಮಾಡಿಡುತ್ತಿದ್ದಾರೆ. ಇನ್ನು ದೇವಾಲಯದಲ್ಲಿಯೇ ಕಾರ್ಯನಿರ್ವಹಣಾಧಿಕಾರಿಯ ಕಚೇರಿ ಇದ್ದು, ಪ್ರತಿನಿತ್ಯ ದೇವಾಲಯದ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ನೋಡಿದರೂ ನೋಡದ ಹಾಗೆ ಇರುವುದೇ ವಿಪರ್ಯಾಸ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ದೇವಾಲಯದ ಸ್ವಚ್ಛತೆಗೆ ಮತ್ತು ನಿರ್ವಹಣೆಗೆ ಮುಂದಾಗಬೇಕು ಎನ್ನುವುದು ಸಾರ್ವಜನಿಕರ ಮನವಿಯಾಗಿದೆ. ಬೇಲೂರು ವಿಶ್ವವಿಖ್ಯಾತ ಬೇಲೂರು ದೇವಸ್ಥಾನ ಎಷ್ಟು ಫೇಮಸ್ ಅಂತಂದರೆ ತುಂಬ ಫೇಮಸ್ಸು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಆನೆ ಬಾಗಿಲು ಅಂತ ಇದೆ. ಇಲ್ಲಿ ಕಸ ಬಿದ್ದು ತುಂಬ ಗಲೀಜಾಗಿದೆ. ಯಾರು ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಇದು ನೋಡಿ, ನಮ್ಮ ದೇವಸ್ಥಾನ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ. ಮತ್ತು ಇಲ್ಲಿ ಮೂರು ಇಲಾಖೆ ಇದೆ ದೇವಸ್ಥಾನಕ್ಕೆ. ಇದಕ್ಕೋಸ್ಕರನೇ ಅಧಿಕಾರಿ ಇದ್ದಾರೆ, ಮುನ್ಸಿಪಾಲ್ಟಿ ಅವರಿದ್ದಾರೆ, ಇನ್ನೂ ಅನೇಕ ಇಲಾಖೆಗಳಿದೆ. ಆದರೂ ಇಲ್ಲಿ ಕೆಲಸ ಇದು ಕಸ ತೆಗೆದಾಕಿಲ್ಲ. ಬೇಜವಾಬ್ದಾರಿ ಕೆಲಸ. ಮತ್ತು ಇನ್ನು ಮುಂದೆ ಅದು ಒಳ್ಳೆ ಕೆಲಸ ಮಾಡಿ, ನಾಚಿಕೆಗೆ ಕೆಲಸ ಮಾಡಬೇಡಿ. ಜನತೆ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣದಲ್ಲಿ ಬದುಕುಳಿದ ಜನರಿಗೆ ಚಿಕಿತ್ಸೆ ಕೊಡಿಸಬೇಕು. ಇದರ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಹೊರಬೇಕು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಿದರು. ಕಲಬುರಗಿಯಲ್ಲಿಂದು ಮಾತನಾಡಿದ ಅವರು, ಅಹಮದಾಬಾದ್ನಲ್ಲಿ ವಿಮಾನ ಪತನ ಆಗಿ ಜನವಸತಿ ಪ್ರದೇಶದಲ್ಲಿ ಬಿದ್ದು ಬೆಂಕಿ ಹತ್ತಿದೆ. ಇದರಲ್ಲಿ ಹಲವು ಜನ ಸಾವನ್ನಪ್ಪಿದ್ದು ಇದೊಂದು ದೊಡ್ಡ ದುರಂತವಾಗಿದೆ. ನಾನು ಘಟನೆಗೆ ಸಂತಾಪ ಸೂಚಿಸುತ್ತೇನೆ. ಈ ದುರಂತದಲ್ಲಿ ಸಾವನ್ನಪ್ಪಿದವರ ಕುಟುಂಬಕ್ಕೆ ಎಲ್ಲರೂ ಸಹಾಯ ಮಾಡಲು ಕಾರ್ಯಕರ್ತರಿಗೆ ಸೂಚಿಸುತ್ತೇನೆ. ಅಲ್ಲದೆ ಘಟನೆಯಲ್ಲಿ ಬದುಕುಳಿದ ಜನರಿಗೆ ಚಿಕಿತ್ಸೆ ಕೊಡಿಸಬೇಕು. ಇದರ ಜವಾಬ್ದಾರಿ ಕೇಂದ್ರ ಸರ್ಕಾರ ಹೊರಬೇಕು. ಅಲ್ಲದೆ ವಾತಾವರಣ ಸರಿ ಇಲ್ಲ ಅಂದ್ರೂ ಕೆಲವರು ವಿಮಾನ ಟೇಕ್ ಆಫ್ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ. ಹೀಗಾಗಿ ಇದರ ಬಗ್ಗೆ ಉನ್ನತ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಿದ್ದ ಮೇಲೆ ಮನೆಗಳಿಗಾಗಲಿ, ಹಾಸ್ಟೆಲ್ಗಾಗಲಿ, ಅಂಗಡಿಗಳಿಗಾಗಲಿ, ಯಾವುದೇ ಹಾಸ್ಪಿಟಲ್ ಇದ್ದಿಲ್ಲ ಆ ಏರಿಯಾದಲ್ಲಿ ಯಾರೇ ಇರ್ಬೋದು, ಅದು ಎಲ್ಲೆಲ್ಲಿ ನುಕ್ಸಾನ ಆಗಿದೆ ಅದರ ಕಡೆನೂ ಸರ್ಕಾರ ಲಕ್ಷ್ಯ ಕೊಡಬೇಕು. ಇಮಿಡಿಯೇಟ್ಲಿ ಅವರಿಗೆ ತಕ್ಷಣ ಈಗ ಬದುಕಿದವರಿಗೆ ಅವರಿಗೆ ಸಹಾಯ ಮಾಡಬೇಕು. ಸರ್ಕಾರ ಸಹಾಯ ಮಾಡೋದು ಅಲ್ಲದೆ ಅವರಿಗೆ ಬದುಕಿಸ್ತಕ್ಕಂಥ ಸ್ಥಿತಿಯಲ್ಲಿ ಸರ್ಕಾರ ಸಹಾಯ ಮಾಡೋದು. ಈಗ ನಾ ಅದನ್ನು ಅಪೀಲ್ ಮಾಡಿದ್ದೀನಿ. ನಮ್ಮ ಪಕ್ಷದವರಲ್ಲಿ ಯಾರೇ ಇರಲಿ, ಪೊಲಿಟಿಕಲ್ ಪಾರ್ಟಿದ ಕಾಂಗ್ರೆಸ್ ಪಾರ್ಟಿ, ನಮ್ಮ ಅಲ್ಲಿನ ನಾಯಕರು, ಅಲ್ಲಿನ ವಾಲಂಟಿಯರ್ಸು, ಇವರೆಲ್ಲರೂ ಕೂಡ ಇಂಥ ಒಂದು ಇನ್ಸಿಡೆಂಟ್ನಲ್ಲಿ ಸಹಕರಿಸಬೇಕು ಮತ್ತು ಜನನ ಗುರುತಿಸಬೇಕು. ಈಗ ನೀವು ಹೇಳೋದಂಗೆ ಹಾಸ್ಟೆಲ್ ಇರ್ಬೋದು, ಏನೇ ಇರ್ಬೋದು, ಅಂಥ ಕಡೆ ಹೋಗಿ ಕೈಲಾದಷ್ಟು ಸಹಾಯ ಮಾಡಿ ಯಾರು ದುಃಖದಲ್ಲಿದ್ದಾರೋ ಆ ದುಃಖವನ್ನು ನಿವಾರಿಸತಕ್ಕಂಥ ಮಾಡಬೇಕು. ಬಾಲಕಾರ್ಮಿಕ ಪದ್ಧತಿ ಎಂಬುದು ಸಮಾಜದ ಪಿಡುಗಾಗಿದ್ದು ಸಮಾಜದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತಿದ್ದು, ಈ ಪದ್ಧತಿಯನ್ನ ಬೇರು ಸಮೇತ ಕಿತ್ತೊಗೆಯುವಂತೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾರ್ಮಿಕ ಇಲಾಖೆ, ವಕೀಲರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಸ್ತುತದಲ್ಲಿ ಕಾನೂನು ಇಷ್ಟೊಂದು ಕಠಿಣವಾಗಿದ್ದರೂ ಕೂಡ ಇವತ್ತಿಗೂ ಕೂಡ ಬಾಲಕಾರ್ಮಿಕ ಪದ್ಧತಿ ಸಮಾಜದಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ. ಇದು ಶಿಕ್ಷಾರ್ಹ ಅಪರಾಧ. ಮೊದಲ ಅಪರಾಧಕ್ಕೆ 20,000 ದಂಡ ಹಾಗೂ 6 ತಿಂಗಳ ಶಿಕ್ಷೆ ವಿಧಿಸಲಾಗುವುದು. ಆದರೂ ಕೂಡ ಪ್ರತಿದಿನ ಈ ಬಗ್ಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಬಾಲಕರನ್ನ ರಕ್ಷಿಸಿ ಅವರಿಗೆ ಶಿಕ್ಷಣ ಕೊಡುವ ಕೆಲಸ ಮಾಡುತ್ತಿದ್ದಾರೆ. ಶಾಲೆ ಬಿಟ್ಟ ಮಕ್ಕಳು ಇದ್ದರೆ ಹೋಗುವ ಹಾಗೆ ಮಾಡುತ್ತಿದ್ದಾರೆ ಎಂದರು. ಅಂದ್ರೆ ಒಂದು ಕಾನೂನು ಈ ದಿನ ಎಷ್ಟು ಕಠಿಣವಾಗಿ ಇದ್ರೂ ಕೂಡ ಇವತ್ತಿಗೂ ನಾವು ಒಂದು ಬಾಲಕಾರ್ಮಿಕ ಪದ್ಧತಿಯನ್ನ ನಮ್ಮ ಸಮಾಜದಲ್ಲಿ ನೋಡ್ತಾ ಬಂದಿದ್ದೇವೆ. ಅದು ಒಂದು ಶಿಕ್ಷಾರ್ಹ ಅಪರಾಧ. ಆದರೂ ಕೂಡ ಮತ್ತೆ ಮೊದಲನೇ ಒಂದು ಅಪರಾಧಕ್ಕೆ 20,000 ಪನಿಷ್ಮೆಂಟ್ ದಂಡನೆಯನ್ನು ವಿಧಿಸುವಂಥದ್ದು ಮತ್ತೆ 6 ತಿಂಗಳ ಒಂದು ದಂಡನೆಯನ್ನು ವಿಧಿಸುವಂಥದ್ದಾಗಿದೆ. ಆದರೂ ಕೂಡ ನಾವು ಪ್ರತಿದಿನ ಅಂದ್ರೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಪ್ರತಿದಿನ ರೇಡ್ ಮಾಡಿ ಎಲ್ಲ ಕಡೆ ಈ ಒಂದು ಬಾಲಕಾರ್ಮಿಕರನ್ನ ಕೆಲಸಕ್ಕೆ ನಿಯೋಜನೆ ಮಾಡ್ಕೊಂಡಿರೋದನ್ನ ಗಮನಿಸಿ ಅವರನ್ನ ಸೆಕ್ಯೂರ್ ಮಾಡಿ ಅವರಿಗೆ ಒಂದು ರಿಹ್ಯಾಬಿಲಿಟೇಷನ್ ಅಥವಾ ಅವರಿಗೆ ಒಂದು ಶಾಲೆಯನ್ನ ಬಿಟ್ಟ ಮಕ್ಕಳಾಗಿದ್ರೆ ನಮ್ಮ DDP ಅವರು ಕೂಡ ಅದರಲ್ಲಿ ಕೈ ಜೋಡಿಸಿ ಆ ಮಕ್ಕಳನ್ನ ಶಾಲೆಗೆ ವಾಪಸ್ ಹೋಗುವ ರೀತಿ ಮಾಡ್ತಾ ಇದ್ದಾರೆ.
ಅದರಿಂದ ದಯವಿಟ್ಟು ಇದು ಒಂದು ಸಾಮಾಜಿಕ ಪಿಡುಗು. ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿ ಯಮುನಾ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್, ಸದಸ್ಯರಾದ ಲೀಲಾವತಿ, ಕೆಟಿ ಜಯಶ್ರೀ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೊಸತನವನ್ನ ಹುಡುಕಿ ಸಾಧನೆಗೆ ಪೂರಕವಾದ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ 5ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಐಎಎಸ್ ಮತ್ತು ಐಪಿಎಸ್ ಫೌಂಡೇಶನ್ ಕೋರ್ಸ್ ಅನ್ನು ಪ್ರಾರಂಭಿಸಲಾಗಿದ್ದು, ಜೂನ್ 15ರ ಭಾನುವಾರದಂದು ಉಚಿತ ಓರಿಯೆಂಟೇಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಕ್ಷರ ಬುಕ್ ಹೌಸ್ ಮತ್ತು ಟೈಮ್ಸ್ ಸಮೂಹ ಸಂಸ್ಥೆಗಳ ಸ್ಥಾಪಕ ಕಾರ್ಯದರ್ಶಿ ಬಿಕೆ ಗಂಗಾಧರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಭಾನುವಾರ ಜೂನ್ 15ರಂದು ಬೆಳಿಗ್ಗೆ 10ರಿಂದ 11 ಗಂಟೆಯವರೆಗೆ ಜಿಲ್ಲೆಯ ಎಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಐಎಎಸ್ ಮತ್ತು ಐಪಿಎಸ್ ಓರಿಯೆಂಟೇಷನ್ ಪ್ರೋಗ್ರಾಂ ಅನ್ನು ಅಕ್ಷರ ಬಳಗ ಆಯೋಜಿಸಿದೆ. ಪೋಷಕರು ತಮ್ಮ ಮಕ್ಕಳೊಂದಿಗೆ ಅಕ್ಷರ ಅಕಾಡೆಮಿಗೆ ಭೇಟಿ ನೀಡಬಹುದು ಎಂದು ಮಾಹಿತಿ ನೀಡಿದರು. ಕಳೆದ 4 ವರ್ಷಗಳ ಹಿಂದೆ ಅಕ್ಷರ ಅಕಾಡೆಮಿ ಅಂತೇಳಿ ಒಂದು ಪ್ರಾರಂಭ ಮಾಡಿದ್ವಿ. ಅದರ ಮೂಲ ಉದ್ದೇಶ ಆಗಿತ್ತು, ನಮ್ಮೂರಿನಲ್ಲಿ IAS ಮತ್ತು IPS ಅಥವಾ KAS ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಒಂದು ಕೋಚಿಂಗ್ ಸೆಂಟರ್ ಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿದ್ವಿ. ಯಶಸ್ವಿಯಾಗಿ ಹಾಸನ ಜಿಲ್ಲೆನಲ್ಲೇ ಅತ್ಯಂತ ಹೆಚ್ಚು ಜನ ಏನಾದ್ರೂ ಸರ್ಕಾರಿ ನೌಕರಿಗಳನ್ನ ಈ ಭಾಗದಲ್ಲಿ ತಗೊಂಡಿದ್ದರಲ್ಲಿ ಅದರ ಮೇಜರ್ ಭಾಗನ ಅಕ್ಷರ ಅಕಾಡೆಮಿನೇ ತಗೊಂಡಿತ್ತು. ಇದೊಂದು ಹೆಮ್ಮೆಯ ಸಂಗತಿ. ಇದರಿಂದ ಮುಂದುವರೆದಾಗಿ ಇನ್ನೊಂದು ಹೊಸ ಆಪ್ಷನ್ನ ತೊಗೊಂಡು ಬಂದಿದ್ದೀವಿ. ಮತ್ತೆ ಇವತ್ತು ಒಂದು ಪ್ರಯತ್ನ ಅಷ್ಟೇ ಇದೆ. ಇದರಿಂದ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ಒಂದು ಪ್ರಯತ್ನ ಅಷ್ಟೇ. ಸೊ ಚಿಕ್ಕ ವಯಸ್ಸಿಂದನೇ ಮಕ್ಕಳಲ್ಲಿ IAS ಮತ್ತು IPSನ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಕ್ಷರ ಅಕಾಡೆಮಿಯಿಂದ ಫೌಂಡೇಶನ್ IAS ಮತ್ತು IPS ಕೋರ್ಸ್ ಅಂತ ಹೇಳಿ ಸ್ಟಾರ್ಟಪ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ಪ್ರತಿ ಭಾನುವಾರ ಕಂಡಕ್ಟ್ ಮಾಡಿ. ಪತ್ರಿಕಾಗೋಷ್ಠಿಯಲ್ಲಿ ಅಕ್ಷರ ಅಕಾಡೆಮಿ ವ್ಯವಸ್ಥಾಪಕ ಹಾಗೂ ಉಪನ್ಯಾಸಕ ಡಿಪಿ ಕಾರ್ತಿಕ್, ಅಕ್ಷರ ಬುಕ್ ಹೌಸ್ ವ್ಯವಸ್ಥಾಪಕ ಮಂಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ, ಚಿಕನ್ಗುನ್ಯಾ, ಮಲೇರಿಯಾ ತಡೆಗಟ್ಟುವ ಕುರಿತು ಅಂತರ್ ಇಲಾಖಾ ಸಮನ್ವಯ ಸಮಿತಿ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ ಮಾತನಾಡಿ, ಡೆಂಗಿ ಕಾಯಿಲೆಯು ಮಾರಣಾಂತಿಕವಾಗಿದ್ದು ಮಳೆಗಾಲ ಪ್ರಾರಂಭವಾಗಿರುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಿರ್ಮೂಲನೆ ಮಾಡಬೇಕು. ಡೆಂಗಿ ಕಾಯಿಲೆಯು ಸೋಂಕಿತ ಈಡಿಸ್ ಸೊಳ್ಳೆಯು ಕಚ್ಚುವುದರಿಂದ ಬರುತ್ತದೆ. ಆದ್ದರಿಂದ ಸಾರ್ವಜನಿಕರು ಮನೆಯ ಒಳಾಂಗಣದಲ್ಲಿ ತೊಟ್ಟಿ, ಡ್ರಮ್ಮು, ಬ್ಯಾರೆಲ್ಗಳಲ್ಲಿ ನೀರು ಶೇಖರಿಸಿ ಸರಿಯಾಗಿ ಮುಚ್ಚಿಡಬೇಕು ಎಂದು ಮಾಹಿತಿ ನೀಡಿದರು. ಸುಮಾರು 63 ಕೇಸ್ಗಳು ಡೆಂಗಿ ಕೇಸ್ಗಳು ಕಾಣಿಸಿಕೊಂಡಿದ್ದು, ಆದರೆ ಯಾವುದೇ ಸಾವುಗಳು ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಡೆಂಗಿ ಜ್ವರ, ಮಲೇರಿಯಾ ಅಥವಾ ಚಿಕನ್ಗುನ್ಯಾ ಈ ಥರದ ಯಾವುದೇ ಸಾಂಕ್ರಾಮಿಕ ರೋಗಗಳನ್ನು ಜಾಸ್ತಿ ಆಗದ ಹಾಗೆ ಈಗಿನಿಂದಲೇ ಅವುಗಳನ್ನು ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಿದ್ದೀವಿ. ಡೆಂಗಿ ಜ್ವರ ಮತ್ತು ಎಲ್ಲ ಬರ್ತಾ ಇರೋದು ಡೆಂಗಿ ಆಗಲಿ, ಚಿಕನ್ಗುನ್ಯಾ, ಮಲೇರಿಯಾ ಎಲ್ಲ ಬರೋದು ಒಂದು ಸೊಳ್ಳೆಯಿಂದ. ಸೊಳ್ಳೆ ನೋಡೋದಕ್ಕೆ ಚಿಕ್ಕದು, ಆದರೆ ಅದರ ಕಾಟ ದೊಡ್ಡದು. ಅಂದರೆ ಎಷ್ಟೋ ಬೇರೆ ಬೇರೆ ಕಡೆ, ಯಾಕಂದರೆ ನಿರ್ದಿಷ್ಟವಾದ ಚಿಕಿತ್ಸೆ ಸಿಗಲ್ಲ. ಈಗ ಡೆಂಗಿಗಾಗಲಿ, ಚಿಕನ್ಗುನ್ಯಾಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಇವೆಲ್ಲ ಒಂಥರ ವೈರಾಣುಗಳಿಂದ ಬರುವಂಥ ಕಾಯಿಲೆ. ಇದು ಒಂದು ಸೊಳ್ಳೆ, ಈಡಿಸ್ ಈಜಿಪ್ಟಿ ಅನ್ನೋ ಒಂದು ಸೊಳ್ಳೆಯಿಂದ ಬರುವಂಥ ಒಂದು ಬೇರೆ ಸೊಳ್ಳೆಯಿಂದ ಹೇಗೆ ವಿಭಿನ್ನವಾಗಿರುತ್ತೆ ಅಂದರೆ, ಇದು ಬೇರೆ ಅಂದರೆ ಬೆಳಗಿನ ಜಾವ ಮತ್ತು ಸಂಜೆ ಮತ್ತು ಸಭೆಯಲ್ಲಿ ಉಪ ತಹಶೀಲ್ದಾರ್ ಅಶೋಕ್ ಸೇರಿದಂತೆ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಸರ್ಕಾರಿ ಕಚೇರಿಗಳಿಗೆ ಬರುವ ಸಾರ್ವಜನಿಕರ ಜೊತೆ ಅಧಿಕಾರಿಗಳು ಸೌಜನ್ಯದಿಂದ ವರ್ತಿಸಬೇಕು ಎಂದು ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಸಿಜೆ ಉದೇಶ್ ಅಧಿಕಾರಿಗಳಿಗೆ ಸೂಚಿಸಿದರು. ಕೆಆರ್ ನಗರದಲ್ಲಿ ಬುಧವಾರ ನಡೆದ ಸಾರ್ವಜನಿಕ ಕುಂದುಕೊರತೆ ದೂರು ಸ್ವೀಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತಾಲೂಕು ವ್ಯಾಪ್ತಿಯ ಸರ್ಕಾರಿ ಕಚೇರಿಗಳಿಗೆ ಅಧಿಕಾರಿಗಳು ನಿಗದಿತ ಸಮಯಕ್ಕೆ ಬರುವುದಿಲ್ಲ, ಬಂದರೂ ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಎಂಬ ದೂರುಗಳು ಕೇಳಿಬರುತ್ತಿದ್ದು, ಇದು ಪುನರಾವರ್ತನೆಯಾದರೆ ಕ್ರಮ ಕೈಗೊಳ್ಳಲಾಗುವುದು. ಇನ್ನು ಮುಂದಿನ ದಿನಗಳಲ್ಲಿ ಕಚೇರಿಗಳಿಗೆ ಭೇಟಿ ನೀಡಿ ಜನರು ನೀಡಿದ ಅರ್ಜಿಗಳ ಪರಿಶೀಲನೆ ನಡೆಸಲಾಗುವುದು. ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಅಥವಾ ಪಬ್ಲಿಕ್ ಸಮಸ್ಯೆಗಳು ಅದು ಮಾಡಿಲ್ಲ ಅಂತ ನಮ್ಗೆ ಬರುತ್ತೆ. ಸುಮಾರು ಅರ್ಜಿಗಳು ನಮ್ಮ ಹತ್ರ ಬಂದಮೇಲೆ ಇತ್ಯರ್ಥ ಮಾಡ್ತೀರಾ, ಅದು ತಪ್ಪು. ಏನಕ್ಕೆ ಹೇಳಿದ್ರೆ ಬೇರೆ ವಂಶವೃಕ್ಷಕ್ಕೆ ಸಂಬಂಧಪಟ್ಟಂಗೆ ವಂಶವೃಕ್ಷ ಒಂದು ಅಜ್ಜಿ ವಂಶವೃಕ್ಷ ಕೇಳ್ಕೊಂಡು ಬರ್ತಿದೆ. ಏನಕ್ಕೆ ಕೌತಿ ಆಧಾರದ ಮೇಲೆ ಆಕೆ ಗಂಡನಿಂದ ತಂದೆಯಿಂದ ಆಕೆ ಮಾಡಿಸ್ಕೋಬೇಕಾಗಿದೆ. ಅದಕ್ಕೆ ವಂಶವೃಕ್ಷಕ್ಕೆ ಅಪ್ಲೈ ಮಾಡಿ ಬರ್ತಿದೆ. ಸುಮಾರು ಒಂದು 6 ರಿಂದ 8 ತಿಂಗಳು ತಿರುಗಿರ್ಬೋದು, ಇನ್ನೂ ವಂಶವೃಕ್ಷ ಸಿಕ್ಕಿಲ್ಲ. ಈ ವೇಳೆ ಲೋಕಾಯುಕ್ತ ಡಿವೈಸ್ ಪಿ ವೆಂಕಟೇಶ್, ಥಾಮಸ್, ಇನ್ಸ್ಪೆಕ್ಟರ್ ರವಿಕುಮಾರ್, ತಹಶೀಲ್ದಾರ್ ಸುರೇಂದ್ರ ಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕುಲದೀಪ್ ಸೇರಿದಂತೆ ಇತರರು ಹಾಜರಿದ್ದರು.
ಅನ್ನಭಾಗ್ಯದ ಅಕ್ಕಿಯನ್ನ ಮಾರಾಟ ಮಾಡಿದರೆ ಅಂತಹವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಎಂದು ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ಅಧಿಕಾರಿಗಳಿಗೆ ಸೂಚಿಸಿದರು. ಮಳವಳ್ಳಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅನ್ನಭಾಗ್ಯದ ಅಕ್ಕಿಯನ್ನ ಫಲಾನುಭವಿಗಳು ಅಕ್ರಮವಾಗಿ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದಿದ್ದು, ಮೊದಲು ಎಚ್ಚರಿಕೆ ನೀಡಿ ನಂತರ ಅದೇ ರೀತಿ ಮುಂದುವರಿದರೆ ಅಂತಹವರ ಕಾರ್ಡ್ಗಳನ್ನು ರದ್ದುಪಡಿಸಿ ಎಂದು ಸೂಚಿಸಿದರು. ಟೋಟಲ್ ಬೆನಿಫಿಷಿಯರಿ ನೀವು ಅಮೌಂಟ್ ಕೇಳೋಣ ಡಿವೈಡ್ ಮಾಡಿ ಅಲ್ಲ 12 ಕೋಟಿ ಜಿಲ್ಲೆ ಮಾತ್ರ ನಮ್ಮ ತಾಲೂಕು ಎಲ್ಲರೂ ಆಯಿತು ನೋಡೋಣ ಚೆಕ್ ಮಾಡಿಸ್ತೀನಿ. ಆಮೇಲೆ ಇನ್ನೊಂದು ಕುಮಾರಸ್ವಾಮಿ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐಟಿ GST ತೆರಿಗೆದಾರರೆಲ್ಲ ದೃಢೀಕರಣ ನೀಡಿರುವ ಫಲಾನುಭವಿಗಳ ಸಂಖ್ಯೆ 171. ಇದು ಸದರಿ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಕೇಂದ್ರ ಕಚೇರಿ ಮಾಹಿತಿ ಸರಿ ಆಯ್ತಾ? ಟೆಕ್ನಿಕಲ್ 171 ಟೆಕ್ನಿಕಲ್ ಪ್ರಾಬ್ಲಮ್ ಇರೋದಿದ್ರು ಅದನ್ನು 31 ಜನ ಮಾಡಿದ್ದಾರೆ. ನೀವು ನೋಡ್ಬೋದು ಏನು ಮಾಡ್ಬೋದು ಮಾಡ್ತಾರೆ ಸರ್, ಕನ್ಫರ್ಮ್ ಮಾಡ್ತೀನಿ. ಓಕೆ ಮಾಡಿ ಅಮೌಂಟ್ ರಿಲೀಸ್ ಆಗ್ತದೆ. ಹಿಂಗೆ ಕೇಳ್ತಾ ಇದೆ ಅಂತಂತಂದ್ರೆ ನೀವು 31 ಮಾಡಿದಿರಾ 171 ಮಾಡಿದ್ರೆ ನಮ್ಗೆ ಹಾಕ್ಬೇಡಿ, ದುಡ್ಡು ರಿಲೀಸ್ ಮಾಡಿ ಬಾಕಿ ಹೋಗಿ ಏನು ದಾಖಲಾತಿ ಏನು ತಂದಿರಿ ಕೊಡಿ. ಯಾವ ಒಂದು ಮನವಿ ಇಲ್ಲಿ ಅಮೌಂಟ್ ಏನಿದ್ರು ಸರ್ಕಾರ ಟೆಕ್ನಿಕಲ್ ಇಶ್ಯೂ ಸಾಲ್ವ್ ಮಾಡಕ್ಕೆ ಏನು ಕ್ರಮ ತಗೊಂಡಿದ್ರೆ ಅದು ಇಂಪಾರ್ಟೆಂಟ್. ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಯಾವ ಮಾಡಿ ಮಾಹಿತಿ ಕೊಡಿ ಸರ್. ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಮಾದೇಶ, ಸದಸ್ಯರಾದ ನಾಗೇಂದ್ರ, ಚೇತನ, ಶಿವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪರಿಸರವನ್ನ ರಕ್ಷಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಆಕ್ಸಿಜನ್ ಸಿಲಿಂಡರ್ಗಳನ್ನು ಬೆನ್ನಿಗೆ ಕಟ್ಟಿಕೊಳ್ಳಬೇಕಾಗುತ್ತದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹೇಂದ್ರ ತಿಳಿಸಿದರು. ಮಳವಳ್ಳಿಯ ಅಂಬೇಡ್ಕರ್ ಭವನದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಮತ್ತು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೊರೋನಾ ವೇಳೆ ಆಕ್ಸಿಜನ್ ಸಮಸ್ಯೆಯನ್ನು ನಾವೆಲ್ಲರೂ ಕಣ್ಣಾರೆ ಕಂಡಿದ್ದೇವೆ. ಆ ರೀತಿ ಮುಂದಿನ ದಿನಗಳಲ್ಲಿ ಜರುಗಬಾರದೆಂದರೆ ನಾವೆಲ್ಲರೂ ಗಿಡಗಳನ್ನು ಬೆಳೆಸಬೇಕು, ಯುವ ಪೀಳಿಗೆ ಪರಿಸರ ಸಂರಕ್ಷಣೆಯ ಹೊರೆಯನ್ನ ಹೊರಬೇಕು ಎಂದರು. ಈ ಪರಿಸರ ದಿನಾಚರಣೆ ಯಾಕೆ ನಮಗೆ ಆಚರಣೆ ಮಾಡಬೇಕು, ಮಕ್ಕಳಿಗೆ ಯಾಕೆ ಹೇಳಬೇಕು, ನಾವು ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಪರಿಸರ ದಿನಾಚರಣೆಗೆ ಅನ್ನೋದು ಪ್ರಶ್ನೆ ಬರ್ಬೋದು ನಿಮಗೆ. ಯಾಕೆಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದಕ್ಕೋಸ್ಕರ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂದರೆ ಒಂದು ಚಿಕ್ಕ ಗಿಡವಾಗಿ ಒಂದು ನೆಟ್ಟಾಗ ನಾವು ನೆಕ್ಸ್ಟ್ ಇಯರ್ ನೋಡಿದಾಗ, ಮುಂದಿನ ವರ್ಷ ಅದು 2 ವರ್ಷ ಬಿಟ್ಟು ನೋಡಿದಾಗ ಅದು ದೊಡ್ಡದಾಗ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ. ಅದೇ ರೀತಿ ಮಕ್ಕಳು ನಿಮಗೆ ಒಂದು 14-15 ವರ್ಷ ಆಗಿರುತ್ತೆ. ನೆಕ್ಸ್ಟ್ ಇಯರ್ ನೋಡಿದಾಗ ನೀವು ಸ್ವಲ್ಪ ಬೆಳವಣಿಗೆ ಹೊಂದಿರ್ತೀರ. ಅದೇ ರೀತಿ ಗಿಡಗಳು ಸಹ ಬೆಳವಣಿಗೆ ಹೊಂದುತ್ತಾ ಹೋಗ್ತದೆ. ನಿಮಗೆ ತಿಳಿಸಿದರೆ ಗಿಡಗಳ ಬಗ್ಗೆ ಅಥವಾ ಪರಿಸರದ ಬಗ್ಗೆ ನೀವು ಬೇರೆಯವ್ರಿಗೆ ಹೇಳ್ತೀರ ಅನ್ನೋಕ್ಕೋಸ್ಕರ ಮಕ್ಕಳನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಈ ಪರಿಸರ ಅಂದ್ರೆ ಏನು ಅಂತ ತಿಳ್ಕೋಬೇಕಾಗ್ತದೆ. ಮೊದಲನೇದಾಗಿ ಪರಿಸರ ಅಂದ್ರೆ ಕೇವಲ ಅರಣ್ಯ ಅಲ್ಲ. ಪರಿಸರ ಅಂದ್ರೆ ಕೇವಲ ಅರಣ್ಯ ಅಂತ ತಿಳ್ಕೋಬಾರ್ದು. ನಮ್ಮ ಸುತ್ತಮುತ್ತಲಿನ ವಾತಾವರಣ, ಅದೇ ರೀತಿ ಕೆರೆ ಕಟ್ಟೆಗಳು, ಮತ್ತೆ ನಮ್ಮ ಸುತ್ತಮುತ್ತಲಿನ ಒಂದು ಮನೆಗಳು, ದೇವಸ್ಥಾನ, ವಾತಾವರಣ ಎಲ್ಲವನ್ನೂ ಸೇರಿ ನಾವು ಪರಿಸರ ಅಂತ ಕರಿತೀವಿ. ಈ ಪರಿಸರವನ್ನ ನಾವು ಯಾಕೆ ರಕ್ಷಣೆ ಮಾಡಬೇಕು ಅಂತ ನೋಡೋದಾದ್ರೆ, ಆವಾಗ ನಮ್ಮ ವಕೀಲರು ಹೇಳ್ದಂಗೆ ಲಾಸ್ಟ್ ಟೈಮು ಕೊರೋನಾ ಟೈಮಲ್ಲಿ ನಮ್ಗೆ ಆಮ್ಲಜನಕ ಅಂದ್ರೇನು, ಅದರ ಮಹತ್ವ ಏನು ಅಂತ ನಮಗೆ ಗೊತ್ತಾಗಿದೆ. ನೆಕ್ಸ್ಟ್ ನಾವು ಆಮ್ಲಜನಕವನ್ನ ನಾವು ರಕ್ಷಣೆ ಮಾಡಿಲ್ಲ ಅಂದ್ರೆ, ಅಥವಾ ಅರಣ್ಯವನ್ನು ರಕ್ಷಣೆ ಮಾಡಿಲ್ಲ ಅಂದ್ರೆ ನಮ್ಮ ಮುಂದಿನ ದಿನ ನಮ್ಮ ಬೆನ್ನಲ್ಲಿ ಒಂದು ಇದನ್ನ. ಈ ವೇಳೆ ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ನಜಿಯಾ ಕೌಸರ್, 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಕಾವ್ಯಶ್ರೀ, ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ಲರನ್ನೂ ಸಮಾನವಾಗಿ ಕಾಣುವ ಮನೋಭಾವವನ್ನು ಬೆಳೆಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಬೇಬಿಬಿಟ್ಟ ರಾಮಯೋಗೀಶ್ವರ ಮಠದ ಶಿವಬಸವ ಸ್ವಾಮಿ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಸರಗೂರು ಹೊಸಮಠದಲ್ಲಿ ನಡೆದ 129ನೇ ಬೆಳದಿಂಗಳಲ್ಲಿ ಶರಣರ ಚಿಂತನ ಮಂಥನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಸವಣ್ಣನವರು ಸಮಾಜದ ನಿರ್ಮಾಣದ ಕನಸು ಕಂಡಿದ್ರು. ಅವರ ಆದರ್ಶವನ್ನ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಿಂದಿನ ಪರಂಪರೆಯನ್ನ ನಾವೆಲ್ಲರೂ ಮರೆಯುತ್ತಿರುವ ಕಾರಣ ಇಂತಹ ಚಿಂತನ ಮಂಥನ ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸಬೇಕಾಗಿದೆ ಎಂದರು. ಮೈಸೂರು ಮನೆತನದಲ್ಲಿದ್ದಂತಹ ವಿದ್ವಾಂಸರು, ಬ್ರಾಹ್ಮಣ ವಿದ್ವಾಂಸರು ಏನು ಮಾಡ್ತಾರೆ, ಅತಿ ಹೇರಳವಾಗಿ ಪ್ರದೇಶದಲ್ಲಿ ಎಲ್ಲ ಒಳ್ಳೆಯ ಶರಣ ಸಂಪ್ರದಾಯ, ಶರಣ ಸಮಾಜ ಯಾವ ಹಣ್ಣಿನ ವಿಭೂತಿ, ಅಲ್ಲಿ ಒಕ್ಕಲಿಗೆ ಅನ್ನೋಂಗಿಲ್ಲ, ಕುರುಕರು ಅನ್ನೋಂಗಿಲ್ಲ, ಯಾರು ಅನ್ನೋಂಗಿಲ್ಲ. ಇವತ್ತು ನೋಡಿ ಕೆಂಪೇಗೌಡರ ಹಣ್ಣಿನ ಸಹ ವಿಭೂತಿ ನೀವು ಕಾಣಬಹುದು. ಯಾಕೆಂದ್ರೆ ಅವರ ಆ ಶತಮಾನದಲ್ಲಿ ಅವರು ಬಂದಂತಹ ಸಂದರ್ಭದಲ್ಲಿ ನೋಡಿ 19ನೇ ಶತಮಾನ 21ನೇ ಶತಮಾನ ಈ ಭಾರತದಲ್ಲಿ ಕಲ್ಯಾಣ ಕ್ರಾಂತಿ ಆಗ್ತಲ್ಲ, ಯಾರು ನೋಡೋದು ದ್ರಾಕ್ಷಿ ಶರಣ ಯಾವುದನ್ನು ಸಹ ಸುಮ್ಮನೆ ಮಾಡಿಲ್ಲ. ಹಣೆಗೆ ವಿಭೂತಿ ಹಚ್ಚೋದ್ರಿಂದ ಏನಾಗ್ತದೆ, ನಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ಆಲೋಚನೆಗಳು ದೂರವಾಗಿ ಒಳ್ಳೆ ಆಲೋಚನೆಗಳು ನಮ್ಮ ಮೈಂಡಿಗೆ ಬರುತ್ತದೆ. ರುದ್ರಾಕ್ಷಿ ಹಾಕಿಸಬೇಕು, ನಮ್ಮ ಹಾರ್ಟ್ ಅಟ್ಯಾಕ್ ಅನ್ನು ತಡೆಯುತ್ತೆ ರುದ್ರಾಕ್ಷಿ ಧರಿಸೋದ್ರಿಂದ. ಶರಣರು ಇವೆಲ್ಲ ಆಲೋಚನೆ ಮಾಡಿ ಚನ್ನಬಸವಣ್ಣವರು ವಿಜ್ಞಾನಿ ಅಂತ ಕರೆದರು, ಚಿನ್ಮಯ ಜ್ಞಾನಿ ಅಂತ ಕರೆದರು. ಆ 12ನೇ ಶತಮಾನದ ವಿಜ್ಞಾನಿ ಯಾರಾದ್ರೆ ಅದು ಚನ್ನಬಸವಣ್ಣರೇ. ಆ ನಿಟ್ಟಿನಲ್ಲಿ ಅವರು ಬಂದಂತ ಸಂದರ್ಭದಲ್ಲಿ ಏನಾಗ್ತದೆ, ಈ ಮೈಸೂರು ಭಾಗ
ಕಾರ್ಯಕ್ರಮದಲ್ಲಿ ಸರಗೂರು ಹೊಸಮಠದ ಬಸವರಾಜೇಂದ್ರ ಸ್ವಾಮೀಜಿ, ದೊಡ್ಡಬುಹಳ್ಳಿ ಮಠದ ಶಿವಪ್ಪ ಸ್ವಾಮೀಜಿ, ಡಾಕ್ಟರ್ ಪಾಲಕ್ಷ ಗುರೂಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಧಾನಿ ಮೋದಿ ನುಡಿದಂತೆ ನಡೆದಿದ್ದಾರೆ. ರಾಜ್ಯ ಸರ್ಕಾರ ಸುಳ್ಳು ಹೇಳುತ್ತಿದೆ. ಬಿಜೆಪಿ ಎಂಎಲ್ಸಿ ಅಶ್ವಥ್ ನಾರಾಯಣ ತಿರುಗೇಟು. ಕಸದ ತಿಪ್ಪೆಯಾಗಿ ಮಾರ್ಪಟ್ಟ ಚನ್ನಕೇಶ್ವರನ ಆನೆಬಾಗಿಲು. ದೇವಾಲಯದ ಆಡಳಿತದ ವಿರುದ್ಧ ಪ್ರವಾಸಿಗರ ಆಕ್ರೋಶ. ಕೂಡಲೇ ಸ್ವಚ್ಛಗೊಳಿಸುವಂತೆ ಸಾರ್ವಜನಿಕರಿಂದ ಮನವಿ. ವಿಮಾನ ದುರಂತದಲ್ಲಿ ಬದುಕುಳಿದವರಿಗೆ ಚಿಕಿತ್ಸೆ ಕೊಡಿಸಬೇಕು. ಇದರ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ಹೊರಬೇಕು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.